ಭಾರತ ದೇಶದಲ್ಲಿ ಸುಮಾರು SC ST OBC ಮೈನಾರಿಟಿ ಜನ 85% ಇದ್ದಾರೆ. ಆದರೆ ಅವರೆಲ್ಲರೂ ಸೌಲಭ್ಯಗಳಿಂದ ವಂಚಿತ ಆದವರಿದ್ದಾರೆ. ಆದರೆ ಇವರು ಸಂಖ್ಯೆಯಲ್ಲಿ ಹೆಚ್ಚಿಗಿದ್ದಾರೆ, ಆದರೆ ಸವಲತ್ತುಗಳಲ್ಲಿ ಕಡಿಮೆ ಇದ್ದಾರೆ. ಆ ಕಾರಣಕ್ಕಾಗಿ ಇಡೀ ಭಾರತಾದ್ಯಂತ ಸುಮಾರು 30 ರಾಜ್ಯಗಳಲ್ಲಿ ಮತ್ತು 16 ರಾಷ್ಟ್ರಗಳಲ್ಲಿ ಈ ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟಿ ಎಂಪ್ಲಾಯೀಸ್ ಫೆಡರೇಷನ್ ಸಂಘಟನೆ ಸಮಾಜದಲ್ಲಿ ಏನು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಪರಿವರ್ತನೆ ಮಾಡೋ ಸಲುವಾಗಿ ಈ BAMCEF ಕೆಲಸ ಮಾಡ್ತಾ ಇದೆ. ಹಾಗಾಗಿ ಸಮಾಜದಲ್ಲಿ ಏನು ವ್ಯವಸ್ಥೆ ಇದೆ, ಸಮಾಜದಲ್ಲಿ ಅವ್ಯವಸ್ಥೆ ಇದೆ. ಆ ಕಾರಣಕ್ಕಾಗಿ BAMCEF ವ್ಯವಸ್ಥಾ ಪರಿವರ್ತನೆ ಕೆಲಸ ಮಾಡ್ತಾ ಇದೆ. 2 ರೀತಿಯಾದಂತಹ ವ್ಯವಸ್ಥೆ ಇದೆ, ಶಾಸನ ವ್ಯವಸ್ಥೆ ಮತ್ತು ಸಮಾಜ ವ್ಯವಸ್ಥೆ. ಸಮಾಜ ವ್ಯವಸ್ಥೆಯಲ್ಲಿ ಅಸಮಾನತೆ, ಅಂಧಕಾರ, ಮೂಢನಂಬಿಕೆ ಈ ಎಲ್ಲ ಸಮಸ್ಯೆಗಳಿವೆ. ಆದರೆ ಶಾಸನದಲ್ಲಿ ಎಲ್ಲ ಏನು ಈ ಸೌಲಭ್ಯಗಳ ಹೆಚ್ಚು ಕೊಡಬೇಕು ಮತ್ತು ಯಾರು ಯಾವ ಜಾತಿಯ ಸಂಖ್ಯೆಯ ಸದಸ್ಯರು ಎಷ್ಟಿದ್ದಾರ ಅಷ್ಟು ಸವಲತ್ತುಗಳು, ಅಷ್ಟು ಮೀಸಲಾತಿಯನ್ನು ಕೊಡಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇದಕ್ಕಿಂತಲೂ ಮೊದಲು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮತ್ತು ಶಾಹು ಮಹಾರಾಜರು, ಇಂಥ ಪೇರಿಯಾರವರು, ನಾರಾಯಣಗುರವರು ಅನೇಕ ಜನ ಇದರ ಸಲುವಾಗಿ ತ್ಯಾಗ ಬಲಿದಾನವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಬಹುಶಃ ಬಹಳಷ್ಟು ಜನ ಹೀಗೆ ಹೇಳ್ತಾರೆ, 1947 ಆಗಸ್ಟ್ 15 ತಾರೀಕು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಆಯಿತು. ಆ ಸ್ವಾತಂತ್ರ್ಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ರಾಜೇಂದ್ರ ಪ್ರಸಾದ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಬಾಲ್ ಗಂಗಾಧರ ತಿಲಕ್ ಅವರು ಈ ದೇಶದ ಸಲುವಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಅವರೇ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಎನ್ನುವಂಥ ಮಾತು ಭಾರತ ದೇಶದ ಇತಿಹಾಸದಲ್ಲಿದೆ. ಆದರೆ ಆ ಸಮಯದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ, ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ಪೇರಿಯಾರ್, ನಾರಾಯಣಗುರು, ನಮ್ಮ ಕರ್ನಾಟಕದವರಾದಂತಹ ಕಂಬಳಿ ಸಿದ್ದಪ್ಪ ಇವರು ಏನು ಕೆಲಸ ಮಾಡ್ತಾಯಿದ್ರು? ಯಾವಾಗ ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು, ಹಾಗಾದರೆ ಇವ್ರ ಕೆಲಸ ಏನು ಮಾಡ್ತಾಯಿದ್ರು? ಈ ಇತಿಹಾಸವನ್ನು, ಈ ವಿಷಯವನ್ನು ಭಾರತ ದೇಶದ ಯಾವುದೇ ಚರಿತ್ರೆಯಲ್ಲಿ ದಾಖಲಾಗದೇ ಇರುವಂತಹ ಇತಿಹಾಸ ಇದು ಇದೆ. ಅದಕ್ಕಾಗಿ ಯಾವ ಇತಿಹಾಸವನ್ನು ಮುಚ್ಚಿದೆಯೋ ಅಂತಹ ಇತಿಹಾಸವನ್ನು ನಾವು ಜನರ ಹತ್ರ ಹೋಗಿ ಏನು ಜನ ಆಂದೋಲನ ಸಲುವಾಗಿ ಜನರನ್ನು ತಯಾರು ಮಾಡ್ತಕ್ಕಂಥದ್ದು ಈ BAMCEF ಮುಖ್ಯವಾದಂಥ ಉದ್ದೇಶ ಇದೆ.